ಇನ್ನು ಬಂಡಿಯಡಿ ಸಿಲುಕಿದಂತ 7ನೇ ಮೃತದೇಹವನ್ನು ಕೂಡ ಈಗ ಪತ್ತೆ ಮಾಡಲಾಗಿದೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 5 ಮೃತದೇಹಗಳನ್ನು ತೆಗೆಯಲಾಗಿದ್ದು, ಇದೀಗ 7 ಮೃತದೇಹಗಳನ್ನು ಕೂಡ ಸಿಬ್ಬಂದಿ ಹೊರತೆಗೆದಿದ್ದಾರೆ. ನಿರಂತರ ಕಾರ್ಯಾಚರಣೆ ನಡೆಯಿತು. ಬೆಳಗ್ಗೆಯಿಂದಲೂ ಕೂಡ ಮೃತದೇಹಗಳನ್ನ ಹೊರತೆಗೆಯುವುದು ಕೂಡ ಹರಸಾಹಸವಾಗಿತ್ತು. ಬೃಹದಾಕಾರದ ಬಂಡೆ ಬಿದ್ದಿದ್ದರಿಂದಾಗಿ ಆ ಪುಡಿಪುಡಿಯಾಗಿದ್ದಂತಹ ಬಂಡೆಯ ಅಡಿಯಲ್ಲಿ, ಮಣ್ಣಿನ ಅಡಿಯಲ್ಲಿ ಮೃತದೇಹಗಳು ಸಿಲುಕಿ ಹೋಗಿದ್ವು. ಆ ಮೃತದೇಹಗಳನ್ನ ಹುಷಾರಾಗೀಗ ತೆಗೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಇನ್ನೂ 5 ಈ ಬಂಡೆ ದುರಂತದಲ್ಲಿ ಗಾಯಗೊಂಡಿದ್ರು. ಅಂತಹವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. RR ಆಸ್ಪತ್ರೆಯಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಮುಂದುವರಿಸಲಾಗ್ತಾ ಇದೆ. ಈಗ ಬಂಡೆಯಡಿ ಸಿಲುಕಿದಂತಹ 7 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ಮರಣೋತ್ತರ ಪರೀಕ್ಷೆಗಾಗಿ RR ನಗರಕ್ಕೆ ಈಗ ಆಂಬ್ಯುಲೆನ್ಸ್ ಮೂಲಕವಾಗಿ ಈಗ ಶಿಫ್ಟ್ ಮಾಡಲಾಗುತ್ತೆ. ಸ್ಥಳದಲ್ಲಿ ಈಗಾಗಲೇ ಹಲವು ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸೋಕು ಟೀಮ್ ಕೂಡ ಈಗಾಗಲೇ ಸ್ಥಳದಲ್ಲಿ ಇರುವಂಥದ್ದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ನೇರ ಕಾರಣೀಕರ್ತರಾಗಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂತ ಸಿಎಂ ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ.